Hello students, in today's video we'll learn about electric potential. See, here I have taken a charge called as positive charge and the positive charge electric field is in this direction. We want how much is the electric potential at this point. So electric potential nodri ee point olige ಎಷ್ಟು ಇರುತ್ತಪ್ಪ ಅಂದ್ರೆ in this point the electric potential will be W divided by Q naught. Right? What is this Q naught? ಈಗ ನೋಡ್ರಿ ಇನ್ಫೈನೈಟ್ ಡಿಸ್ಟೆನ್ಸ್ ದಿಂದ ನಾ ಯಾವುದೋ ಒಂದು ಚಾರ್ಜ್ ಅನ್ನು ತಗೊಂಡು ಬಂದು ಐ ವಾಂಟ್ ಟು ಕೀಪ್ ಇಟ್ ಅಟ್ ದಿಸ್ ಪಾಯಿಂಟ್. ಈ ಪಾಯಿಂಟ್ ಒಳಗೆ ನಾವು ಆ ಚಾರ್ಜ್ ಇಡಾವ್ತೀವಿ. ಇದಕ್ಕೆ ಟೆಸ್ಟ್ ಚಾರ್ಜ್ ಅಂತ ನಾವು ಕರಿತೀವಿ. ರೈಟ್, ಇದು ನಾವು ಸೋರ್ಸ್ ಚಾರ್ಜ್ ಅಂತ ಕರೀತಾರೆ. ಸೊ ದಿಸ್ ಟೆಸ್ಟ್ ಚಾರ್ಜ್ ಇಸ್ ಬ್ರಾಟ್ ಫ್ರಮ್ ಇನ್ಫಿನಿಟಿ ಅಂಡ್ ಇಟ್ ಇಸ್ ಕೆಪ್ಟ್ ಅಟ್ ದಿಸ್ ಪಾಯಿಂಟ್. So that work done to move from this point to this point per unit test charge is called potential. So ಈ ಪಾಯಿಂಟ್ ದಾಗ ಪೊಟೆನ್ಶಿಯಲ್ ನಮಗೆ ಎಷ್ಟದಪ್ಪ ಅಂದ್ರೆ ವರ್ಕ್ ಡನ್ ಡಿವೈಡೆಡ್ ಬೈ Q naught. Q naught ಅಂದ್ರೆ ಟೆಸ್ಟ್ ಚಾರ್ಜ್ which we are moving. Okay, work done ಎಲ್ಲಿಂದ ಎಲ್ಲಿಗೆ? Work done to move the charge from infinity to this point which is present in the electric field of the source charge. Right? Okay, ಅದು ನಮಗೆ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಐತ್ರಿ. ಯಾವ ಪಾಯಿಂಟ್ ಒಳಗಿಂದ? ಈ ಪಾಯಿಂಟ್ ಒಳಗಿಂದ. ನೆಕ್ಸ್ಟ್ ನೋಡ್ರಿ, here we want to define electric potential difference. ಇದು ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಆಯ್ತು. ಪೊಟೆನ್ಶಿಯಲ್ at this point. Electric potential difference. I will call this point as B and this point as C. Right? ಈ ಪಾಯಿಂಟ್ ಅನ್ನ C ಅಂತ ಕರೀತೇವೆ. ಈಗ ನೋಡ್ರಿ, we know very well the relation between electric field and electric potential. E is equal to minus dV by dr ಅಂತ ಹೇಳಿದ್ರೆ. ಕರೆಕ್ಟ್? ಅಂದ್ರೆ ಇದರ ಅರ್ಥ ಏನ್ರಿ? What does minus sign indicates here? Minus sign ನಮಗೆ ಏನ್ ಇಂಡಿಕೇಟ್ ಮಾಡ್ತದಪ್ಪ ಅಂತಂದ್ರೆ as the distance increases from the charge. ಅಂದ್ರೆ ನಾವು ಚಾರ್ಜ್ ದಿಂದ ದೂರ ಹೋದಂಗ ಯಾವ ಡೈರೆಕ್ಷನ್ ಒಳಗೆ? ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ದ ಡೈರೆಕ್ಷನ್ ಒಳಗೆ ನಾವು ಮೂವ್ಮೆಂಟ್ ಆದಂಗ ನಮಗೆ ಪೊಟೆನ್ಶಿಯಲ್ ಏನಾಗ್ತದಪ್ಪ ಅಂದ್ರೆ ರೆಡ್ಯೂಸ್ ಆಕೋತ ಹೋಗ್ತದ ಅಂತ ಅಂದಂಗ್ರಿ. Right? As we go on moving in the direction of electric field, electric potential goes on reducing. It means ಈಗ ನಮಗೆ potential at point B ನಾವು VB ಅಂತ ತಗೊಳ್ಳೋಣ, potential at point C ನಾವು VC ಅಂತ ತಗೊಳ್ಳೋಣ. VB will be greater than VC. VB VC ಕಿಂತನೂ ಜಾಸ್ತಿ ಇರ್ತೈತ್ರಿ, ಯಾಕಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ ಈ ಡೈರೆಕ್ಷನ್ ಒಳಗದ. ಕರೆಕ್ಟ್? ಓಕೆ, ನೆಕ್ಸ್ಟ್ ನೋಡ್ರಿ, ಈಗ ಬಿ ಕಿಂತ ಮುಂಚೆ ನಾ ಇಲ್ಲೊಂದು ಯಾವ್ದ್ರೆ ಪಾಯಿಂಟ್ ತಗೊಂಡ್ರೆ ಇದ್ರೊಳಗೆ ಪೊಟೆನ್ಶಿಯಲ್ ಬಿ ಕಿಂತ ಜಾಸ್ತಿ ಇರ್ತದ್ರೆ. ಈಗ ನಾ ಇಲ್ಲಿ ಯಾವ್ದ್ರೆ ಪಾಯಿಂಟ್ ತಗೊಂಡ್ರೆ ಸಿ ಕಿಂತ ಇದ್ರೊಳಗೆ ಪೊಟೆನ್ಶಿಯಲ್ ಕಡಿಮೆ ಇರ್ತದ್ರಿ. ರೈಟ್? ಅಂದ್ರೆ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಗೋಸ್ ಆನ್ ರೆಡ್ಯೂಸಿಂಗ್ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ವಿ ನೋ ದಿಸ್ ವೆರಿ ವೆಲ್. ನೆಕ್ಸ್ಟ್ ಸಿ ಪೊಟೆನ್ಶಿಯಲ್ ಅಟ್ ಬಿ ನಾವು VB, ಪೊಟೆನ್ಶಿಯಲ್ ಅಟ್ ಸಿ ನಾವು VC ಅಂತ ತಗೊಂಡಿವಿ. ಈಗ ಇಲ್ಲೇ ಒಂದಿನ ಟೆಸ್ಟ್ ಚಾರ್ಜ್ ಅನ್ನ ಸಿ ದಿಂದ ಬಿ ಡೈರೆಕ್ಷನ್ ನಾವು ಮೂವ್ ಮಾಡೋದಿಲ್ಲ. ಐ ವಾಂಟ್ ಟು ಮೂವ್ ಅ ಟೆಸ್ಟ್ ಚಾರ್ಜ್ ಫ್ರಮ್ ಸಿ ಟು ಬಿ. ಸಿ ಇಫ್ ಯು ವಾಂಟ್ ಟು ಮೂವ್ ಅ ಚಾರ್ಜ್ ಫ್ರಮ್ ಸಿ ಟು ಬಿ, ಯಾವ ಚಾರ್ಜ್? ಟೆಸ್ಟ್ ಚಾರ್ಜ್ Q naught ಅಂತ ಹೇಳಿದ್ರೆ ಅದು ಪಾಸಿಟಿವ್ ಚಾರ್ಜ್ ಅದ್ರೆ. ಈ ಪಾಸಿಟಿವ್ ಚಾರ್ಜ್ ನೋಡ್ರಿ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ದಾಗ ಅದ್ರಿ? ಇಟ್ ಇಸ್ ಇನ್ ದಿಸ್ ಡೈರೆಕ್ಷನ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ದಾಗ ನಮಗದ. ಆಮೇಲೆ ಅದು ಪಾಸಿಟಿವ್ ಟೆಸ್ಟ್ ಚಾರ್ಜ್ ಅದರಿ. ಸೊ ಆ ಪಾಸಿಟಿವ್ ಟೆಸ್ಟ್ ಚಾರ್ಜ್ ಮೇಲೆ ಎಲೆಕ್ಟ್ರಿಕ್ ಫೋರ್ಸ್ ಯಾವ ಡೈರೆಕ್ಷನ್ ದಾಗ ಇರ್ಬೇಕ್ರಿ? ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ದಾಗ ಐತೆ ಅದೇ ಡೈರೆಕ್ಷನ್ ದಾಗ ಫೋರ್ಸ್ ಇರ್ಬೇಕ್ರಿ. ಎಸನು? ಸೊ ದ ಎಲೆಕ್ಟ್ರಿಕ್ ಫೋರ್ಸ್ ಆಕ್ಟಿಂಗ್ ಆನ್ ದಿಸ್ ಪಾಸಿಟಿವ್ ಟೆಸ್ಟ್ ಚಾರ್ಜ್ ಇಸ್ ಇನ್ ದಿಸ್ ಡೈರೆಕ್ಷನ್. ಈ ಕಡೆ ಡೈರೆಕ್ಷನ್ ದಾಗ ಅದರಿ, ರೈಟ್ ಸೈಡ್ ಡೈರೆಕ್ಷನ್ ದಾಗ. But in which direction we want to move it? We want to move it in opposite direction of this force. ಇದೇನು ಎಲೆಕ್ಟ್ರಿಕ್ ಫೋರ್ಸ್ ಅದಲ್ಲ, ಈ ಎಲೆಕ್ಟ್ರಿಕ್ ಫೋರ್ಸ್ ಅದ ಅಪೋಸಿಟ್ ಡೈರೆಕ್ಷನ್ ದಾಗ ನಾವು ಆ ಚಾರ್ಜ್ ಅನ್ನು ಮೂವ್ಮೆಂಟ್ ಮಾಡೋದ್ವಿ. So what we have to do? We have to apply the external force for that and then we have to push it from C to B. ನಾವು ಅದಕ್ಕೊಂದು ಎಕ್ಸ್ಟರ್ನಲ್ ಫೋರ್ಸ್ ಅನ್ನು ಅಪ್ಲೈ ಮಾಡಬೇಕು, ಆಮೇಲೆ ಅದನ್ನ ನಾವು ಸಿ ದಿಂದ ಬಿ ಪುಷ್ ಮಾಡಬೇಕು. ಕರೆಕ್ಟ್? ಅವಾಗ ಅದು ಮೂವ್ಮೆಂಟ್ ಆಗ್ತದ್ರಿ. ಇಲ್ಲಾಂದ್ರೆ ಇದು ಎಲೆಕ್ಟ್ರಿಕ್ ಫೋರ್ಸ್ ಏನಿರ್ತದಲ್ಲ ಅದ್ರದ್ದು ಅಪೋಸಿಟ್ ಡೈರೆಕ್ಷನ್ ದಾಗ ನಾವು ಮೂವ್ ಮಾಡತ್ತೀವಿ, ಅದ್ರ ಸಲುವಾಗಿ ನಾವು ಫೋರ್ಸ್ ಅನ್ನು ಅಪ್ಲೈ ಮಾಡಬೇಕಾಗ್ತದೆ. ಓಕೆ, ಸೊ ಹಿಯರ್ ವಾಟ್ ವಿ ಆರ್ ಡೂಯಿಂಗ್, ಇಲ್ಲಿ ನಾವು ಏನ್ ಮಾಡತ್ತೀವಿ? ವಿ ಆರ್ ಮೂವಿಂಗ್ ದಟ್ Q naught ಚಾರ್ಜ್ ಫ್ರಮ್ ಸಿ ಟು ಬಿ ಬೈ ಅಪ್ಲೈಯಿಂಗ್ ಎಕ್ಸ್ಟರ್ನಲ್ ಫೋರ್ಸ್. ಆ ಎಕ್ಸ್ಟರ್ನಲ್ ಫೋರ್ಸ್ ನ ಯಾವ ಕಡೆ ಅಪ್ಲೈ ಮಾಡತ್ತೀನಿ? ಐ ವಿಲ್ ರೈಟ್ ದಿಸ್ ಒನ್ ಆಸ್ ಎಕ್ಸ್ಟರ್ನಲ್ ಫೋರ್ಸ್. ಆ ಎಕ್ಸ್ಟರ್ನಲ್ ಫೋರ್ಸ್ ಅನ್ನ ಈ ಕಡೆ ಅಪ್ಲೈ ಮಾಡತ್ತೀನಿ. ಸೊ ಅದು ನಮಗೆ ಈ ಕಡೆ ಡಿಸ್ಪ್ಲೇಸ್ ಆಗತ್ತದ್ರಿ. ಎಲೆಕ್ಟ್ರಿಕ್ ಫೋರ್ಸ್ ಅದ್ರ ಮೇಲೆ ಯಾವ ಡೈರೆಕ್ಷನ್ ದಾಗ ಆಕ್ಟ್ ಆಗ್ತಿರ್ತೈತ್ರಿ? ನೋಡ್ರಿ, ಎಲೆಕ್ಟ್ರಿಕ್ ಫೋರ್ಸ್ ಆನ್ ದಟ್ ಚಾರ್ಜ್ಡ್ ಪಾರ್ಟಿಕಲ್ ವಿಲ್ ಬಿ ಆಕ್ಟಿಂಗ್ ಇನ್ ದಿಸ್ ಡೈರೆಕ್ಷನ್. ಈ ಡೈರೆಕ್ಷನ್ ದಾಗ ನಮಗೆ ಎಲೆಕ್ಟ್ರಿಕ್ ಫೋರ್ಸ್ ಆಕ್ಟ್ ಆಗ್ತಿರ್ತೈತಿ. ಸೊ ಇಲ್ಲಿ ಎರಡು ಫೋರ್ಸಸ್ ಅದಾವ್ರೆ. ಎಕ್ಸ್ಟರ್ನಲ್ ಫೋರ್ಸ್ ವಿಚ್ ವಿ ಆರ್ ಅಪ್ಲೈಂಗ್ ಟು ಮೂವ್ ದ ಚಾರ್ಜ್ ಫ್ರಮ್ ಸಿ ಟು ಬಿ. ಎಲೆಕ್ಟ್ರಿಕ್ ಫೋರ್ಸ್ ವಿಚ್ ಫೀಲ್ಡ್ ಇಸ್ ಅಪ್ಲೈಂಗ್. ಫೀಲ್ಡ್ ಅದ್ರ ಮ್ಯಾಗ ಆ ಫೋರ್ಸ್ ಅನ್ನು ಅಪ್ಲೈ ಮಾಡತೈತಿ. ಯಾವ ಡೈರೆಕ್ಷನ್ ದಾಗ? B to C ಡೈರೆಕ್ಷನ್ ಒಳಗೆ. ಕರೆಕ್ಟ್? ಓಕೆ, ಸೊ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟೂ ಪಾಯಿಂಟ್ಸ್ ವಿ ವಾಂಟ್. ಸೊ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ B ಅಂಡ್ C, ಅಥವಾ ನಾವೀಗ ಸಿ ದಿಂದ ಬಿ ಮೂವ್ಮೆಂಟ್ ಮಾಡಿರ್ತೀವಿ. ಸೊ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ C and B, I can write it like this: potential at final point VB minus potential at initial point VC. So this is the potential difference. Right?
ಡಿಫರೆನ್ಸ್ ಅಂದ್ರೆ ನೀವು ಅದನ್ನೇನು ವಿ ಬಿ ಮೈನಸ್ ವಿ ಸಿ ನ ತಗೋಬೇಕಂತ ಏನಿಲ್ಲ, ವಿ ಸಿ ಮೈನಸ್ ವಿ ಬಿ ಅಂತ ಹೇಳಿ ತಗೋಬಹುದು, ರೈಟ್. ಓಕೆ, ಸೊ ಈಗ ನೋಡ್ರಿ, ವಿ ಬಿ ಇಸ್ ಗ್ರೇಟರ್ ದೆನ್ ವಿ ಸಿ ಇರೋದ್ರಿಂದ ನಮಗೆ ಈ ಪೊಟೆನ್ಶಿಯಲ್ ಡಿಫರೆನ್ಸ್ ಏನದಲ್ಲ ಇದು ನಮಗೆ ಪಾಸಿಟಿವ್ ಬರ್ತದ್ರಿ. ದಿಸ್ ವಿಲ್ ಬಿ ಪಾಸಿಟಿವ್, ರೈಟ್. ಯಾವುದು ಈ ವಿ ಬಿ ಅಂತ ವಿ ಸಿ ಬಿ ಅಂತ ಏನದಲ್ಲ ಈ ಪೊಟೆನ್ಶಿಯಲ್ ಡಿಫರೆನ್ಸ್ ನಮಗೆ ಪಾಸಿಟಿವ್ ಬರ್ತದೆ. ಅದು ನೀವು ವಿ ಸಿ ಮೈನಸ್ ವಿ ಬಿ ತಗೊಂಡ್ರೆ ಆ ಪೊಟೆನ್ಶಿಯಲ್ ಡಿಫರೆನ್ಸ್ ನೆಗೆಟಿವ್ ಬರ್ತದೆ ಅಷ್ಟೇ ರೀ, ಅದನ್ನ ಬಿಟ್ಟು ಬೇರೆ ಏನು ಮೀನಿಂಗ್ ಇಲ್ಲ ಅದಕ್ಕೆ. ಓಕೆ, ವಿ ಸಿ ಬಿ ಇಸ್ ಈಕ್ವಲ್ ಟು ವಿ ಬಿ ಮೈನಸ್ ವಿ ಸಿ. ಸಿ ಪೊಟೆನ್ಶಿಯಲ್ ಅಂದ್ರೆ ನಾವ್ ಏನಂತ ಬರ್ತೀವಿ, ವರ್ಕ್ ಬೈ ಚಾರ್ಜ್ ವಿಚ್ ವಿ ಆರ್ ಮೂವಿಂಗ್. ಸೊ ಇಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂದ್ರೆ ಇದು ಕೂಡ ವರ್ಕ್ ಬೈ ಚಾರ್ಜ್ ರೀ, ಇದು ಕೂಡ ವರ್ಕ್ ಬೈ ಚಾರ್ಜ್. ಬಟ್ ವರ್ಕ್ ಟು ಮೂವ್ ದ ಚಾರ್ಜ್ ಫ್ರಮ್ ವೇರ್ ಟು ವೇರ್, ಫ್ರಮ್ ಸಿ ಟು ಬಿ, ಅಂಡ್ ವಿಚ್ ಚಾರ್ಜ್ ವಿ ಆರ್ ಮೂವಿಂಗ್, ಕ್ಯೂ ನಾಟ್ ಚಾರ್ಜ್ ನಾವು ಮೂವ್ ಮಾಡೋದು. ನೋಡ್ರಿ, ವೇರ್ ವಿ ಆರ್ ಮೂವಿಂಗ್, ಎಲ್ಲಿಂದ ಎಲ್ಲಿಗೆ ನಾವು ಮೂವ್ ಮಾಡತ್ತೀವಿ, ವಿ ಆರ್ ಮೂವಿಂಗ್ ಇಟ್ ಫ್ರಮ್ ಸಿ ಟು ಬಿ. ಸೊ ಈಗ ವರ್ಕ್ ಡನ್ ಏನದಲ್ಲ ಡಬ್ಲ್ಯೂ ಸಿ ಬಿ ಅಂತ ವರ್ಕ್ ಡನ್, ಇಟ್ ಈಸ್ ವರ್ಕ್ ಡನ್ ಬೈ ಎಕ್ಸ್ಟರ್ನಲ್ ಫೋರ್ಸ್ ಅಂತ ನಾ ಕರಿತೀನಿ. ಯಾಕಂದ್ರೆ ಎಕ್ಸ್ಟರ್ನಲ್ ಫೋರ್ಸ್ ನಮಗೆ ಸಿ ದಿಂದ ಬಿ ಡೈರೆಕ್ಷನ್ ದಾಗ ಅದ. ಸೊ ಈ ವರ್ಕ್ ಡನ್ ಬೈ ಈ ವಿ ಸಿ ಬಿ ಅಂತ ಏನದಲ್ಲ ಇದೇ ನಮಗೆ ಏನಪ್ಪಾ ಅಂತಂದ್ರೆ ವರ್ಕ್ ಡನ್ ಬೈ ಎಕ್ಸ್ಟರ್ನಲ್ ಫೋರ್ಸ್ ರೀ. ದಿಸ್ ಇಟ್ ಸೆಲ್ಫ್ ಇಸ್ ವರ್ಕ್ ಡನ್ ಬೈ ಎಕ್ಸ್ಟರ್ನಲ್ ಫೋರ್ಸ್. ಆಮೇಲೆ ಈ ವರ್ಕ್ ಡನ್ ಬೈ ಎಕ್ಸ್ಟರ್ನಲ್ ಫೋರ್ಸ್ ನೋಡ್ರಿ, ಫೋರ್ಸ್ ಯಾವ ಕಡೆ ಅದ, ಡಿಸ್ಪ್ಲೇಸ್ಮೆಂಟ್ ಆಫ್ ದ ಚಾರ್ಜ್ ಆ ಕಡೆನ ಅದ ರೀ. ಹಿಂಗಾಗಿ ಈ ಎಕ್ಸ್ಟರ್ನಲ್ ಫೋರ್ಸ್ ಇಂದ ಮಾಡಿದಂತ ವರ್ಕ್ ನಮಗೆ ಏನಿರ್ತದಪ್ಪ ಅಂದ್ರೆ ಪಾಸಿಟಿವ್ ಇರ್ತದ್ರಿ. ಓಕೆ, ದಿಸ್ ವರ್ಕ್ ಡನ್ ವಿಲ್ ಬಿ ಪಾಸಿಟಿವ್. ಇನ್ ನೆಕ್ಸ್ಟ್ ನೋಡ್ರಿ, ಎಲೆಕ್ಟ್ರಿಕ್ ಫೋರ್ಸ್ ಯಾವ ಕಡೆ ಅದ ರೀ, ರೈಟ್ ಸೈಡ್. ಡಿಸ್ಪ್ಲೇಸ್ಮೆಂಟ್ ಆಫ್ ದ ಚಾರ್ಜ್ ಯಾವ ಕಡೆ ಇದೆ ರೀ, ಲೆಫ್ಟ್ ಸೈಡ್. ಅಂದ್ಮೇಲೆ ಇಲ್ಲೇ ವರ್ಕ್ ಡನ್ ಬೈ ಎಲೆಕ್ಟ್ರಿಕ್ ಫೋರ್ಸ್ ಏನಿರಬೇಕು ಅದು ನಮಗೆ ನೆಗೆಟಿವ್ ಇರಬೇಕ್ರಿ. ನೋಡ್ರಿ, ವರ್ಕ್ ಡನ್ ಬೈ ಎಲೆಕ್ಟ್ರಿಕ್ ಫೋರ್ಸ್, ವರ್ಕ್ ಡನ್ ಬೈ ಎಲೆಕ್ಟ್ರಿಕ್ ಫೋರ್ಸ್ ವಿಲ್ ಬಿ ನೆಗೆಟಿವ್ ಹಿಯರ್. ಈ ಕೇಸ್ನಾಗ ನಮಗೆ ವರ್ಕ್ ಡನ್ ಎಲೆಕ್ಟ್ರಿಕ್ ಫೋರ್ಸ್ ವರ್ಕ್ ಡನ್ ಏನಿರ್ತದೆ ನೆಗೆಟಿವ್, ಯಾಕಂದ್ರೆ ಚಾರ್ಜ್ ನಮ್ಗೆ ಅಪೋಸಿಟ್ ಡೈರೆಕ್ಷನ್ ದಾಗ ಮೂವ್ಮೆಂಟ್ ಆಗತ್ತದ್ರಿ. ಕ್ಲಿಯರ್ ಅದ್ರಿ. ಸೊ ಇದರಿಂದ ನಮಗೆ ಒಂದು ಕ್ಲಿಯರ್ಲಿ ಗೊತ್ತಾಗ್ತದ್ರಿ. ಫ್ರಮ್ ದಿಸ್ ಒನ್ ವಿ ವಿಲ್ ಗೆಟ್ ಟು ನೋ work done by external force and work done by electric force both will be opposite and equal irtavri but opposite irtavri. Clear? Okay, this is all about the potential difference between C and B. illu now other same case tagolordivi, idu point B antirli idu point C antirli. We know very well potential at B is greater than potential at C, and this time we want to move that charge from B to C, B to C direction. ille now C to B direction move madavridvi, ಇಲ್ಲೇ ನಾವು ಬಿ ಟು ಸಿ ಡೈರೆಕ್ಷನ್ ದಾಗ ಮೂವ್ಮೆಂಟ್ ಮಾಡೋದು. ಓಕೆ, ವಾಟ್ ವಿಲ್ ಬಿ ದ ಪೊಟೆನ್ಶಿಯಲ್ ಡಿಫರೆನ್ಸ್ ನಾವು ನೋಡ್ರಿ, ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ಬಿ ಅಂಡ್ ಸಿ ನಾ ಬರೀತೇನ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿ ಅಂಡ್ ಸಿ. ಸೊ ಫೈನಲ್ ಪೊಟೆನ್ಶಿಯಲ್ ಮೈನಸ್ ಇನಿಷಿಯಲ್ ಪೊಟೆನ್ಶಿಯಲ್ ವಿ ಸಿ ಮೈನಸ್ ವಿ ಬಿ ಅಂತ ನಾ ಬರ್ಕೋತೀವಿ. ಈಗ ನಮಗೆ ಇದು ವಿ ಸಿ ಮೈನಸ್ ವಿ ಬಿ ಏನದಲ್ಲ ಇದು ನಮಗೆ ನೆಗೆಟಿವ್ ಬರ್ತದೆ, ಯಾಕಂದ್ರೆ ವಿ ಸಿ ಇಸ್ ಲೆಸ್ ದನ್ ವಿ ಬಿ. ಸೊ ಈ ಪೊಟೆನ್ಶಿಯಲ್ ಡಿಫರೆನ್ಸ್ ನಮಗೆ ನೆಗೆಟಿವ್ ಇರ್ತದೆ. ಕರೆಕ್ಟ್? ಓಕೆ, ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತಂದ್ರೆ ಏನ್ರಿ, ಪೊಟೆನ್ಶಿಯಲ್ ಡಿಫರೆನ್ಸ್ ಅಂದ್ರೆ ಮತ್ತೆ ನಮಗೆ ವರ್ಕ್ ಬೈ ಚಾರ್ಜ್ ತಗೋಬೇಕ್ರಿ. ಸೊ ಇಲ್ಲಿ ಯಾವ ವರ್ಕ್ ಅನ್ನ ತಗೋಬೇಕು, ವರ್ಕ್ ಡನ್ ಟು ಮೂವ್ ಫ್ರಮ್ ಬಿ ಟು ಸಿ, ವರ್ಕ್ ಡನ್ ಟು ಮೂವ್ ಫ್ರಮ್ ಬಿ ಟು ಸಿ ಡಿವೈಡೆಡ್ ಬೈ ದ ಚಾರ್ಜ್ ವಿಚ್ ವಿ ಆರ್ ಮೂವಿಂಗ್, ಈ ತರ ನಾವು ತಗೋಬೇಕು. ಕ್ಲಿಯರ್ ಅದ್ರಿ? ಈಗ ನೋಡ್ರಿ, ವರ್ಕ್ ಡನ್ ಟು ಮೂವ್ ಫ್ರಮ್ ವೇರ್ ಟು ವೇರ್, ಫ್ರಮ್ ಬಿ ಟು ಸಿ. ಈಗ ಆ ಚಾರ್ಜ್ ಪಾರ್ಟಿಕಲ್ ಮೇಲೆ ಎಲೆಕ್ಟ್ರಿಕ್ ಫೋರ್ಸ್ ಅಂತೂ ರೈಟ್ ಸೈಡ್ ಆಕ್ಟ್ ಆಗ್ತಿರ್ತದೆ. ಕರೆಕ್ಟ್? ನಾವು ಆ ಚಾರ್ಜ್ ಅಲ್ಲಿ ಸಪೋಸ್ ಆ ಫೀಲ್ಡ್ ಅಪೋಸಿಟ್ ಡೈರೆಕ್ಷನ್ ಒಳಗೆ ಮೂವ್ಮೆಂಟ್ ಮಾಡೋರಿದ್ವಿ ಅಂದ್ರೆ ಮಾತ್ರ ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡಬೇಕು. ಇಫ್ ಯು ವಾಂಟ್ ಟು ಮೂವ್ ಇಟ್ ಫ್ರಮ್ ಸಿ ಟು ಬಿ ಅಂದ್ರೆ ಅಪೋಸಿಟ್ ಟು ದ ಫೀಲ್ಡ್ ನೀವು ಮೂವ್ಮೆಂಟ್ ಮಾಡೋರಿದ್ರೆ ಮಾತ್ರ ಏನ್ ಮಾಡ್ಬೇಕ, ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡಬೇಕು. ಈಗ ಆ ಚಾರ್ಜ್ ನೀವು ಬಿ ದಿಂದ ಸಿ ಮೂವ್ಮೆಂಟ್ ಮಾಡೋರಾದ್ರೆ ದೇರ್ ಇಸ್ ನೋ ನೆಸಿಟಿ ಆಫ್ ಎಕ್ಸ್ಟರ್ನಲ್ ವರ್ಕ್, ನಾವೇನ್ ಅಪ್ಲೈ ಮಾಡೋ ಅವಶ್ಯಕತೆ ಅದರಿ. ಆಲ್ರೆಡಿ ಅಲ್ಲಿ ಎಲೆಕ್ಟ್ರಿಕ್ ಫೋರ್ಸ್ ಐತ್ರಿ, ಈ ಎಲೆಕ್ಟ್ರಿಕ್ ಫೋರ್ಸ್ ಅದನ್ನ ಬಿ ದಿಂದ ಸಿ ತಗೊಂಡ್ ಬರ್ತದ್ರಿ, ಬಿ ದಿಂದ ಸಿ ತಗೊಂಡ್ ಬರ್ತದ್ರಿ. ಅದು ಎಲೆಕ್ಟ್ರಿಕ್ ಫೋರ್ಸ್ ಇಟ್ ವಿಲ್ ಬ್ರಿಂಗ್ ದಟ್ ಚಾರ್ಜ್ ಫ್ರಮ್ ಬಿ ಟು ಸಿ. ಓಕೆ, ದೇರ್ ಇಸ್ ನೋ ನೆಸಿಟಿ ಆಫ್ ಅಪ್ಲೈಂಗ್ ಎಕ್ಸ್ಟರ್ನಲ್ ಫೋರ್ಸ್, ಬಟ್ ಸ್ಟಿಲ್ ವಿ ಹ್ಯಾವ್ ಟು ಅಪ್ಲೈ ಅನ್ ಎಕ್ಸ್ಟರ್ನಲ್ ಫೋರ್ಸ್ ಆನ್ ದಿಸ್ ಚಾರ್ಜ್ ಬಿಕಾಸ್ ವಿ ವಾಂಟ್ ಟು ಮೂವ್ ದಟ್ ಚಾರ್ಜ್ ಫ್ರಮ್ ಬಿ ಟು ಸಿ ಸ್ಲೋಲಿ. ಸ್ಲೋಲಿ ಅಂದ್ರೆ ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ ವಿತ್ ಝೀರೋ ಎಕ್ಸಲರೇಷನ್. ಸೊ ಇವ್ ಎರಡೂ ಕೇಸ್ ಒಳಗೆ ನಾವು ಚಾರ್ಜ್ ಏನ್ ಮಾಡೋದಿವಪ್ಪ ಅಂತಂದ್ರೆ ಝೀರೋ ಎಕ್ಸಲರೇಷನ್ ದಿಂದ ಕಾನ್ಸ್ಟೆಂಟ್ ವೆಲಾಸಿಟಿ ದಿಂದ ಮೂವ್ಮೆಂಟ್ ಮಾಡುವಂತ ಸಿಚುವೇಶನ್ ನಮಗೆ ಇರ್ತದೆ. ಬಿಕಾಸ್ ಆಫ್ ದಟ್ ವಿ ವಿಲ್ ಬಿ ಅಪ್ಲೈಂಗ್ ಎಕ್ಸ್ಟರ್ನಲ್ ಫೋರ್ಸ್ ಆಲ್ಸೋ ಅಂಡ್ ದೇರ್ ವಿಲ್ ಬಿ ಪ್ರೆಸೆಂಟ್ ಅನ್ ಎಲೆಕ್ಟ್ರಿಕ್ ಫೋರ್ಸ್ ಆಲ್ಸೋ. ಎರಡು ಫೋರ್ಸಸ್ ನಮಗಲ್ಲಿ ಇರ್ತಾವ್ರಿ. ಸೊ ಇಲ್ಲಿಯೂ ಆಗ್ಲಿ ಈ ಕೇಸ್ನಾಗೂ ಆಗ್ಲಿ ನಾವು ಒಂದು ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡಬೇಕು, ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡ್ಬೇಕು. ನೆನಪಿರ್ಲಿ, ಎಕ್ಸ್ಟರ್ನಲ್ ಫೋರ್ಸ್ ಯಾವಾಗೂ ಫೀಲ್ಡ್ ಅಪೋಸಿಟ್ ಡೈರೆಕ್ಷನ್ ದಾಗ ಅಪ್ಲೈ ಮಾಡ್ತೀವಿ, ಎಲೆಕ್ಟ್ರಿಕ್ ಫೋರ್ಸ್ ಯಾವಾಗೂ ಫೀಲ್ಡ್ ಸೇಮ್ ಡೈರೆಕ್ಷನ್ ದಾಗ ನಾವು ಅಪ್ಲೈ ಮಾಡ್ತೀವಿ. ರೈಟ್? ಇಲ್ಲಿ ಹೆಂಗ್ ನಮಗೆ ಎರಡು ಫೋರ್ಸ್ ಇದ್ದು ಅದೇ ತರ ಇಲ್ಲೂ ಎರಡು ಫೋರ್ಸ್ ಅದಾವ. ಇಷ್ಟೇ ಏನ ಚಾರ್ಜ್ ಡಿಸ್ಪ್ಲೇಸ್ಮೆಂಟ್ ನಮಗೆ ಚೇಂಜ್ ಆಗಿದ್ರಿ. ಓಕೆ, ಸಿ ವಾಟ್ ವಿ ಆರ್ ರೈಟಿಂಗ್, ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ಬಿ ಸಿ ಇಸ್ ಈಕ್ವಲ್ ಟು ವರ್ಕ್ ಡನ್ ಟು ಮೂವ್ ಫ್ರಮ್ ಬಿ ಟು ಸಿ ಡಿವೈಡೆಡ್ ಬೈ ಕ್ಯೂ ನಾಟ್. ಕ್ಲಿಯರ್? ಓಕೆ, ವರ್ಕ್ ಡನ್ ಟು ಮೂವ್ ಫ್ರಮ್ ಬಿ ಟು ಸಿ ಇದೇನ್ರಿ,
ವರ್ಕ್ ಡನ್ ಟು ಮೂವ್ ಫ್ರಮ್ ಬಿ ಟು ಸಿ ಅಂತಂದ್ರೆ ಇದು ಯಾವ ಫೋರ್ಸ್ ದಿಂದ ಮಾಡಿದಂತ ವರ್ಕ್ ರೀ ಹಂಗಾರೆ ಬಿ ದಿಂದ ಸಿ ನಾವು ಮೂವ್ಮೆಂಟ್ ಮಾಡತ್ತೀವಿ ಅಂದ್ರೆ ಯಾವ ಫೋರ್ಸ್ ಇಂದ ಮಾಡಿದಂತ ವರ್ಕ್ ಅದು ಫೀಲ್ಡ್ ದಿಂದ ಮಾಡಿದಂತ ವರ್ಕ್ ರೀ ಅದು ಎಲೆಕ್ಟ್ರಿಕ್ ಫೋರ್ಸ್ ಇಂದ ಮಾಡಿದಂತ ವರ್ಕ್ ಸೊ ಈ ವರ್ಕ್ ಅನ್ನ ತಗೋಬಹುದು ವರ್ಕ್ ಡನ್ ಬೈ ಎಲೆಕ್ಟ್ರಿಕ್ ಫೋರ್ಸ್ ಅಂತ ಹೇಳಿ ವರ್ಕ್ ಡನ್ ಬೈ ಎಲೆಕ್ಟ್ರಿಕ್ ಫೋರ್ಸ್ ಅಂತ ಹೇಳಿ ಈ ಫೋರ್ಸ್ ಈಗ ಈ ವರ್ಕ್ ಡನ್ ನಮಗೀಗ ಪಾಸಿಟಿವ್ ಇರ್ತದೆ ಯಾಕ್ರಿ ಬಿಕಾಸ್ ಎಲೆಕ್ಟ್ರಿಕ್ ಫೋರ್ಸ್ ಅಂಡ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ಚಾರ್ಜ್ ಬೋತ್ ಆರ್ ಇನ್ ಸೇಮ್ ಡೈರೆಕ್ಷನ್ ಆಮೇಲೆ ವಾಟ್ ಅಬೌಟ್ ವರ್ಕ್ ಡನ್ ಬೈ ಎಕ್ಸ್ಟರ್ನಲ್ ಫೋರ್ಸ್ ರೀ ಎಕ್ಸ್ಟರ್ನಲ್ ಫೋರ್ಸ್ ವರ್ಕ್ ಡನ್ ಇಲ್ಲಿ ನಮಗೆ ನೆಗೆಟಿವ್ ಇರಬೇಕ್ರಿ ವರ್ಕ್ ಡನ್ ಬೈ ಎಕ್ಸ್ಟರ್ನಲ್ ಫೋರ್ಸ್ ನೆಗೆಟಿವ್ ಯಾಕಂದ್ರೆ ಇಟ್ ಇಸ್ ಗೆಟಿಂಗ್ ಡಿಸ್ಪ್ಲೇಸ್ಡ್ ಇನ್ ದ ಅಪೋಸಿಟ್ ಡೈರೆಕ್ಷನ್ ಆಫ್ ಎಕ್ಸ್ಟರ್ನಲ್ ಫೋರ್ಸ್ ರೈಟ್ ಸೊ ಫೈನಲಿ ವಿ ಗಾಟ್ ಟು ನೋ ವರ್ಕ್ ಡನ್ ಇವು ಎರಡೂ ನೋಡ್ಕೊಂಡ್ರೆ ನಮಗೆ ಕ್ಲಿಯರ್ ಗೊತ್ತಾಗ್ತದೆ work done by external force is equal to negative of work done by electric force. Negative of work done by electric force. Clear? ಎಷ್ಟು ನಮಗೆ ಇರ್ತದೆ right? Okay, so that is the relationship between work done by external force, electric force, potential difference and potential. Okay. Next, we'll see a question on this. ಇದ್ರ ಮೇಲೆ ನಾವು ಒಂದು ಕ್ವೆಶ್ಚನ್ ನೋಡ್ಕೊಳ್ಳೋಣ ನೋಡ್ರಿ ಅ ಪಾಸಿಟಿವ್ ಚಾರ್ಜ್ ಕ್ಯೂ ಇಸ್ ಕ್ಯಾರಿಡ್ ಚಾರ್ಜ್ ಯಾವ್ದದ ಸ್ಮಾಲ್ ಕ್ಯೂ ಅಂತ ಹೇಳಿ ಒಂದು ಚಾರ್ಜ್ ಅದ is carried slowly from a point x to point y in an electric field of charge plus q. The work done by external force ಅವ್ರು ನಮಗೆ ಕೇಳ್ತಾರೆ ಇಲ್ಲಿ ನೋಡ್ರಿ ಇಲ್ಲಿ ಒಂದು ಸ್ಟಾಟಿಕ್ ಚಾರ್ಜ್ ಅದ ಪ್ಲಸ್ ಕ್ಯೂ ಅಂತ ಹೇಳಿ ಆಮೇಲೆ ಒಂದು ಸ್ಮಾಲ್ ಕ್ಯೂ ಅಂತ ಹೇಳಿ ಒಂದು ಚಾರ್ಜ್ ನಾವು ಎಕ್ಸ್ ದಿಂದ y ಗೆ ನಾವು ಮೂವ್ಮೆಂಟ್ ಮಾಡೋದು ವಿ ವಾಂಟ್ ಟು ಮೂವ್ ಇಟ್ ಫ್ರಮ್ ಎಕ್ಸ್ ಟು ವೈ ಸೊ ಇಲ್ಲಿ ಪ್ಲಸ್ ಕ್ಯೂ ಚಾರ್ಜ್ ಸ್ಟಾಟಿಕ್ ಅದ ಇದು ಮೂವಿಂಗ್ ಅದ ರೀ ಸೊ ಈಗ ಎಕ್ಸ್ ಮತ್ತು ವೈ ಪಾಯಿಂಟ್ ಒಳಗ ಈ ಸ್ಟಾಟಿಕ್ ಚಾರ್ಜ್ ಏನಲ್ಲ ಅದಲ್ಲ ಇದರಿಂದ ಫೀಲ್ಡ್ ಮತ್ತು ಪೊಟೆನ್ಶಿಯಲ್ಸ್ ಪ್ರೆಸೆಂಟ್ ಇರ್ತಾವ್ರಿ ಫೀಲ್ಡ್ ಅಂಡ್ ಪೊಟೆನ್ಶಿಯಲ್ಸ್ ವಿಲ್ ಬಿ ಪ್ರೆಸೆಂಟ್ ಅಥವಾ ಮೇನ್ಲಿ ಪೊಟೆನ್ಶಿಯಲ್ ವಿಲ್ ಬಿ ಪ್ರೆಸೆಂಟ್ ಓನ್ಲಿ ಡ್ಯೂ ಟು ದ ಸ್ಟಾಟಿಕ್ ಚಾರ್ಜ್ ನಾಟ್ ಬೈ ದ ಮೂವಿಂಗ್ ಚಾರ್ಜ್ ಓಕೆ ವೆಲ್ ಸೊ ಈ ಚಾರ್ಜ್ ನಾವು ಎಕ್ಸ್ ದಿಂದ ವೈ ಪಾಯಿಂಟ್ ಮೂವ್ ಮಾಡ್ಲಿಕ್ಕೆ ಎಕ್ಸ್ಟರ್ನಲ್ ಫೋರ್ಸ್ ಇಂದ ಮಾಡಿದಂತ ವರ್ಕ್ ನಮಗ ಅವ್ರು ಕೇಳ್ತಾರೆ ದೇ ಆರ್ ಆಸ್ಕಿಂಗ್ ಅಸ್ ದ ವರ್ಕ್ ಡನ್ ಬೈ ಎಕ್ಸ್ಟರ್ನಲ್ ಫೋರ್ಸ್ ರೈಟ್ ಓಕೆ ಸೊ ಈಗ ನೋಡ್ರಿ ಪಾಯಿಂಟ್ ವೈ ಒಳಗೆ ಮತ್ತು ಪಾಯಿಂಟ್ ಎಕ್ಸ್ ಒಳಗೆ ಪೊಟೆನ್ಶಿಯಲ್ ಯಾವ್ದರಿಂದ ಇರಬೇಕು ಪ್ಲಸ್ ಕ್ಯೂ ದಿಂದ ಇರಬೇಕು ಓಕೆ ದಿಸ್ ಡಿಸ್ಟೆನ್ಸ್ ಇಸ್ ಬಿ ರೇ ದಿಸ್ ಇಸ್ ಬಿ ದಿಸ್ ಇಸ್ ಎ ಸೊ ಪೊಟೆನ್ಶಿಯಲ್ ಅಟ್ ವೈ ಎಷ್ಟು ಇರ್ತದ್ರಿ ನಮಗೆ ಪೊಟೆನ್ಶಿಯಲ್ ಅಟ್ ವೈ ಅಂದ್ರೆ ಕೆ ಇಂಟು ಕ್ಯಾಪಿಟಲ್ ಕ್ಯೂ ಡಿವೈಡೆಡ್ ಬೈ ಇಟ್ಸ್ ಡಿಸ್ಟೆನ್ಸ್ ಅದ್ರ ಡಿಸ್ಟೆನ್ಸ್ ನಮಗೆ ಬಿ ಅಂತ ಹೇಳಿದ್ರಿ ಕರೆಕ್ಟ್ ಪೊಟೆನ್ಶಿಯಲ್ ಅಟ್ ಎಕ್ಸ್ ನಮಗೆ ಎಷ್ಟು ಇರ್ತದ್ರಿ ಪೊಟೆನ್ಶಿಯಲ್ ಅಟ್ ಎಕ್ಸ್ ವಿಲ್ ಬಿ ಕೆ ಇಂಟು ಕ್ಯಾಪಿಟಲ್ ಕ್ಯೂ ಡಿವೈಡೆಡ್ ಬೈ ವಾಟ್ ಇಸ್ ದ ಡಿಸ್ಟೆನ್ಸ್ ಆಫ್ ದಟ್ ಪ್ಲಸ್ ಕ್ಯೂ ಎ ಸೊ ವಿಲ್ ಟೇಕ್ ಇಟ್ as ಎ ಸೊ ಎಕ್ಸ್ ಪಾಯಿಂಟ್ ಮತ್ತು ವೈ ಪಾಯಿಂಟ್ ಒಳಗೆ ಎಷ್ಟು ಪೊಟೆನ್ಶಿಯಲ್ಸ್ ನಮ್ಗೆ ಅದಾವೆ ಕರೆಕ್ಟ್ ವಿ ವಾಂಟ್ ಟು ಕ್ಯಾಲ್ಕುಲೇಟ್ ವರ್ಕ್ ಡನ್ ಬೈ ಎಕ್ಸ್ಟರ್ನಲ್ ಫೋರ್ಸ್ ಇಲ್ಲಿ ತಿಳ್ಕೊರಿ ವರ್ಕ್ ಡನ್ ಇಸ್ ಈಕ್ವಲ್ ಟು ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ ಎಕ್ಸ್ ಅಂಡ್ ವೈ ಇಂಟು ದ ಚಾರ್ಜ್ ವಿಚ್ ವಿ ಆರ್ ಮೂವಿಂಗ್ ಪೊಟೆನ್ಶಿಯಲ್ ಡಿಫರೆನ್ಸ್ ಈಕ್ವಲ್ ಟು ವರ್ಕ್ ಬೈ ಚಾರ್ಜ್ ಇರ್ತದೆ ವರ್ಕ್ ಇಸ್ ಈಕ್ವಲ್ ಟು ಪೊಟೆನ್ಶಿಯಲ್ ಡಿಫರೆನ್ಸ್ ಇಂಟು ಕ್ಯೂ ಅಂತ ನಾ ಬರ್ಕೋತೀನಿ ನೋಡ್ರಿ ವಾಟ್ ವಿ ಹ್ಯಾಡ್ ಟೇಕನ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂದ್ರೆ ನಾವ್ ಏನ್ ತಗೊಂಡಿದ್ದು ಫೈನಲ್ ಪೊಟೆನ್ಶಿಯಲ್ ಮೈನಸ್ ಇನಿಷಿಯಲ್ ಪೊಟೆನ್ಶಿಯಲ್ ಅಂತ ತಗೊಂಡಿದ್ವಿ ಫೈನಲ್ ಪಾಯಿಂಟ್ ಯಾವುದು ವೈ ಸೊ ಇದನ್ನ ನಾನು ವಿ ವೈ ಅಂತ ಬರ್ಕೋತೀನಿ ವಿ ವೈ ಮೈನಸ್ ವಿ ಎಕ್ಸ್ ಅಂತ ಬರ್ಕೋತೀನಿ ಇಂಟು ಕ್ಯೂ ರೈಟ್ ವಿ ವೈ ಮೈನಸ್ ವಿ ಎಕ್ಸ್ ಇಂಟು ಕ್ಯೂ ಪೊಟೆನ್ಶಿಯಲ್ ಡಿಫರೆನ್ಸ್ ಓಕೆ ಸೊ ಈಗ ಇದನ್ನ ನಾವು ಸಿಂಪ್ಲಿಫೈ ಮಾಡ್ಕೊಂಡ್ರೆ ನಂಗೆ ಬರ್ತದೆ ಕೆ ಇಂಟು ಕ್ಯೂ ಡಿವೈಡೆಡ್ ಬೈ ಬಿ ಮೈನಸ್ ಕೆ ಇಂಟು ಕ್ಯೂ ಡಿವೈಡೆಡ್ ಬೈ ಎ ಓಕೆ ಪೊಟೆನ್ಶಿಯಲ್ ಅಟ್ ವೈ ಪೊಟೆನ್ಶಿಯಲ್ ಅಟ್ ಎಕ್ಸ್ ಇಂಟು ಕ್ಯೂ ದಿಸ್ ಮಚ್ ಐ ವಿಲ್ ಗೆಟ್ ಓಕೆ ಇದನ್ನ ಸಿಂಪಲ್ ಆಗಿ ನಾ ಏನಂತ ಬರೀಬಹುದು ಐ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್ ಕೆ ಇಂಟು ಕ್ಯಾಪಿಟಲ್ ಕ್ಯೂ ಇಂಟು ಸ್ಮಾಲ್ ಕ್ಯೂ ಡಿವೈಡೆಡ್ ಬೈ 1 ಬೈ ಬಿ ಮೈನಸ್ 1 ಬೈ ಎ ಅಂತ ನಾ ಬರೀಬಹುದು ಓಕೆ ದಿಸ್ ಮಚ್ ಇಸ್ ದ ವರ್ಕ್ ಡನ್ ಈಗ ಇಲ್ಲಿ ನೋಡ್ರಿ ದಿಸ್ ವರ್ಕ್ ಡನ್ ಇಸ್ ಡ್ಯೂ ಟು ದ ಫೀಲ್ಡ್ ನಾವು ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ ಪಾಸಿಟಿವ್ ಚಾರ್ಜ್ ಯಾವ ಡೈರೆಕ್ಷನ್ ದಾಗ ಇರಬೇಕ್ರಿ ಇಟ್ ಹ್ಯಾಸ್ ಟು ಬಿ ಇನ್ ದಿಸ್ ಡೈರೆಕ್ಷನ್ ದ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್ ಈ ಡೈರೆಕ್ಷನ್ ದಾಗ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಇರ್ತದ್ರಿ ರೈಟ್ ಸೊ ಎಕ್ಸ್ ದಿಂದ ವೈ ಡೈರೆಕ್ಷನ್ ದಾಗ ನಾವು ಮೂವ್ ಮಾಡತ್ತೀವಿ ಸೊ ಪೊಟೆನ್ಶಿಯಲ್ ಡಿಫರೆನ್ಸ್ ನಾವು ಈ ತರ ತಗೊಂಡಾಗ ಈಗ ನಮಗೆ ವರ್ಕ್ ಬಂತಲ್ಲ ದಿಸ್ ಇಸ್ ದ ವರ್ಕ್ ಡನ್ ಬೈ ಫೀಲ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ದಿಂದ ಬಂದಂತ ವರ್ಕ್ ಇದು ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ಎಲೆಕ್ಟ್ರಿಕ್ ಫೋರ್ಸ್ ದಿಂದ ನಮಗೆ ಸಿಕ್ಕಂತ ವರ್ಕ್ ಬಟ್ ನಮ್ಗೆ ಅವ್ರ ಎಲೆಕ್ಟ್ರಿಕ್ ಫೋರ್ಸ್ ದಿಂದ ಕೇಳಿದ ವರ್ಕ್ ಅಲ್ಲ ನಮ್ಗೆ ವರ್ಕ್ ಅವ್ರು ಯಾವ್ದು ಕೇಳಿದಾರ್ರಿ ಎಕ್ಸ್ಟರ್ನಲ್ ಫೋರ್ಸ್ ದಿಂದ ಕೇಳಿದಾರ್ರಿ ಸೊ ವಿ ನೋ ವೆರಿ ವೆಲ್ ದ ರಿಲೇಷನ್ ಬಿಟ್ವೀನ್ ವರ್ಕ್ ಡನ್ ಬೈ ಎಕ್ಸ್ಟರ್ನಲ್ ಫೋರ್ಸ್ ಅಂಡ್ ವರ್ಕ್ ಡನ್ ಬೈ ಎಲೆಕ್ಟ್ರಿಕ್ ಫೀಲ್ಡ್ ಈ ತರದ ನಮ್ಗೆ ರಿಲೇಷನ್ ಗೊತ್ತದೆ ಸೊ ಹಿಯರ್ ಐ ವಿಲ್ ರೈಟ್ ವರ್ಕ್ ಡನ್ ಬೈ ಎಕ್ಸ್ಟರ್ನಲ್ ಫೋರ್ಸ್ ಇಸ್ ಈಕ್ವಲ್ ಟು ಮೈನಸ್ ಆಫ್ ವರ್ಕ್ ಡನ್ ಬೈ electric force okay let this be minus electric force of work done nodri nange estade k into q into the bracket 1 divided by b minus 1 divided by a antade minus na bracket ಒಳಗೆ multiply ಮಾಡ್ಕೊಂಡ್ರೆ ನಂಗೆ ಬಂತ k into q into the bracket 1 by a minus 1 by b I will get what is k is 1 by 4 pi epsilon naught so the final
equation will be q into q divided by 4 pi epsilon naught into the bracket 1 divided by a minus 1 divided by b. This much will be the work done by external force. Okay, so which is correct? Option B is correct. Ille ಸ್ವಲ್ಪ options daga printing mistake adari. This has to be 4 epsilon naught. Idu 4 epsilon naught and this is 4 epsilon naught. So which option will be correct then? It will be option B. Option B namaga correct irbeku. Clear? Okay, we'll go to the next question. So next okay, we'll go to the next concept nodri ille earthing athwa grounding anta helidare. Earthing or grounding. Earthing or grounding means connecting a body to the earth. In earth andre nodri, earth is a huge reservoir of charges. Earth is a huge reservoir of charges. Earth is a huge reservoir of charges. Andre earth ಒಳಗಡೆ ಬಹಳಷ್ಟು ಚಾರ್ಜಸ್ ಸ್ಟೋರ್ಡ್ ಅದಾವ್ರಿ. ನೀವು ಎಷ್ಟು ಅಮೌಂಟ್ ಆಫ್ ಚಾರ್ಜ್ ಅನ್ನೋದು ಕೊಡ್ರಿ ಅಥವಾ ಅದ್ರಾಗಿನ ತೆಗೀರಿ, ಅರ್ಥಕ್ಕೆ ಏನೂ ಫರ್ಕ್ ಬೀಳೋದಿಲ್ಲ. That much amount of charges are stored in earth. It is a huge reservoir of charges. First point ಆಯ್ತು. Second point ನೋಡ್ರಿ, earth is electrically neutral. earth ಕ್ಕೆ ಚಾರ್ಜ್ ಇಲ್ಲ, electrically neutral ಅದರಿ. earth is electrically neutral. ಆಮೇಲೆ ನೀವು ಯಾವುದೇ ಒಂದು ಬಾಡಿನ ಅರ್ತ್ ಕನೆಕ್ಟ್ ಮಾಡಿದ್ರೆ ಆ ಬಾಡಿ ನಮಗೆ ಝೀರೋ ಪೊಟೆನ್ಶಿಯಲ್ ಬಾಡಿಗೆ ಕನ್ವರ್ಟ್ ಆಗ್ತದೆ. ಯಾಕಂದ್ರೆ ಪೊಟೆನ್ಶಿಯಲ್ ಆಫ್ ಅರ್ತ್ ಈಸ್ ಈಕ್ವಲ್ ಟು ಝೀರೋ. ಅರ್ಥದ ಪೊಟೆನ್ಶಿಯಲ್ ಎಷ್ಟದಪ್ಪ ಅಂದ್ರೆ ಝೀರೋ, ರೈಟ್? ಸೊ ಇಫ್ ಯು ಕನೆಕ್ಟ್ ಎನಿ ಬಾಡಿ ಟು ದ ಅರ್ತ್ ಇದು ಅರ್ಥಿಂಗ್ ಸಿಂಬಲ್, ರೈಟ್? ದಿಸ್ ಇಸ್ ದ ಅರ್ಥಿಂಗ್ ಆರ್ ಗ್ರೌಂಡಿಂಗ್ ಸಿಂಬಲ್. ಯಾವುದೋ ಒಂದು ಚಾರ್ಜ್ಡ್ ಬಾಡಿ ನೀವು ಅರ್ತ್ ಕನೆಕ್ಟ್ ಮಾಡ್ರಿ ಅಂತಂದ್ರೆ ಈ ಬಾಡಿ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಝೀರೋ ಪೊಟೆನ್ಶಿಯಲ್ ಬಾಡಿಗೆ ಕನ್ವರ್ಟ್ ಆಗ್ತದ್ರಿ. ಯಾಕಂದ್ರೆ ಅರ್ತ್ ಇಸ್ ಅ ಝೀರೋ ಪೊಟೆನ್ಶಿಯಲ್ ಬಾಡಿ. ಇಫ್ ಯು ಕನೆಕ್ಟ್ ಎನಿ ಬಾಡಿ ಟು ದ ಅರ್ತ್ ಇಟ್ ಹ್ಯಾಸ್ ಟು ಬಿಕಮ್ ಅ ಝೀರೋ ಪೊಟೆನ್ಶಿಯಲ್ ಬಾಡಿ. ಕ್ಲಿಯರ್ ಅದರಿ? ಓಕೆ, ಇಲ್ಲೇ ನೋಡ್ರಿ, ಹಿಯರ್ ವಿ ಹ್ಯಾವ್ ಟೇಕನ್ ಅ ನೆಗೆಟಿವ್ಲಿ ಚಾರ್ಜ್ಡ್ ಬಾಡಿ. ಒಂದು ನೆಗೆಟಿವ್ಲಿ ಚಾರ್ಜ್ಡ್ ಬಾಡಿ ಅದ್ರಿ. ನೆಗೆಟಿವ್ಲಿ ಚಾರ್ಜ್ಡ್ ಬಾಡಿ ಅಂದ್ರೆ ಏನ? ಇಟ್ ಹ್ಯಾಸ್ ಎಕ್ಸೆಸ್ ಎಲೆಕ್ಟ್ರಾನ್ಸ್ ಇನ್ ಇಟ್. ಅದ್ರೊಳಗೆ ನಮಗೆ ಪಾಸಿಟಿವ್ ಕಿಂತನೂ ನೆಗೆಟಿವ್ ಚಾರ್ಜಸ್ ಜಾಸ್ತಿ ಅದಾವ ಅಂತ ಅರ್ಥ. ಸೊ ಅದ್ರೊಳಗೆ ಇರುವಂತ ನೆಗೆಟಿವ್ ಚಾರ್ಜಸ್ ಏನಾಗ್ತಾವಪ್ಪ ಅಂದ್ರೆ ದೇ ವಿಲ್ ಫ್ಲೋ ಫ್ರಮ್ ದಟ್ ಬಾಡಿ ಟು ದ ಅರ್ತ್. ಆ ಸ್ಪಿಯರ್ ದಿಂದ ಅರ್ತ್ ಅವು ಫ್ಲೋ ಆಗ್ತಾವ್ರಿ. ಸೊ ದ ಎಲೆಕ್ಟ್ರಾನ್ಸ್ ಹಿಯರ್ ಆರ್ ಫ್ಲೋಯಿಂಗ್ ಫ್ರಮ್ ದ ನೆಗೆಟಿವ್ಲಿ ಚಾರ್ಜ್ ಬಾಡಿ ಟು ದ ಸರ್ಫೇಸ್ ಆಫ್ ಅರ್ತ್. ಕ್ಲಿಯರ್? ಓಕೆ, ಸೊ ನೆಗೆಟಿವ್ಲಿ ಚಾರ್ಜ್ಡ್ ಬಾಡಿ ನೀವು ಅರ್ಥ ಮಾಡ್ಕೊಂಡ್ರೆ ಎಲೆಕ್ಟ್ರಾನ್ಸ್ ವಿಲ್ ಮೂವ್ ಫ್ರಮ್ ದ ಬಾಡಿ ಟು ದ ಅರ್ತ್. ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ ನೀವೇನಾದ್ರೂ ಕನೆಕ್ಟ್ ಮಾಡ್ಕೊಂಡ್ರೆ, ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ ಅಂದ್ರೆ ಇಟ್ ಹ್ಯಾಸ್ ಎ ಡೆಫಿಷಿಯನ್ಸಿ ಆಫ್ ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ಸ್ ಕಡಿಮೆ ನಂಬರ್ ಒಳಗದಾವ್. ಇಲ್ಲಿ ಎಲೆಕ್ಟ್ರಾನ್ಸ್ ನಮಗೆ ಜಾಸ್ತಿ ನಂಬರ್ ಒಳಗಿದ್ವಿ, ಹಿಂಗಾಗಿ ನಮಗೆ ಹೊರಗೆ ಹೋಗ್ತಿದ್ವಿ. ಇಲ್ಲಿ ಎಲೆಕ್ಟ್ರಾನ್ಸ್ ಕಮ್ಮಿ ಐತ್ರಿ, ನಮಗಿಲ್ಲ ಡೆಫಿಷಿಯನ್ಸಿ ಅದ. ಸೊ ಎಲೆಕ್ಟ್ರಾನ್ಸ್ ಅರ್ಥದಿಂದ ಈ ಬಾಡಿಗೆ ಬರಬೇಕು, ರೈಟ್? ಸೊ ದ ಎಲೆಕ್ಟ್ರಾನ್ಸ್ ವಿಲ್ ಕಮ್ ಫ್ರಮ್ ಅರ್ತ್ ಟು ದಿಸ್ ಸ್ಪಿಯರ್. ನಾವು ಈ ಡೈರೆಕ್ಷನ್ ದಾಗ ನಮಗೆ ಎಲೆಕ್ಟ್ರಾನ್ಸ್ ಫ್ಲೋ ಆಗ್ತಾವ. ಸೊ ರಿಮೆಂಬರ್, ಇಫ್ ಅ ನೆಗೆಟಿವ್ಲಿ ಚಾರ್ಜ್ ಬಾಡಿ ಇಸ್ ಕನೆಕ್ಟೆಡ್ ಟು ಅರ್ತ್, ಎಲೆಕ್ಟ್ರಾನ್ಸ್ ಫ್ಲೋ ಫ್ರಮ್ ದ ಬಾಡಿ ಟು ದ ಅರ್ತ್. If the positively charged body is connected to the earth, electrons will flow from earth to the body. ಈ ಡೈರೆಕ್ಷನ್ ದಾಗ ನಮಗೆ ಅದು ಫ್ಲೋ ಆಗ್ತದ್ರಿ, ಕರೆಕ್ಟ್? ಇನ್ ಕನ್ವೆನ್ಷನಲ್ ಡೈರೆಕ್ಷನ್ ಆಫ್ ಕರೆಂಟ್ ರೀ, ನೋಡ್ರಿ, ಕನ್ವೆನ್ಷನಲ್ ಡೈರೆಕ್ಷನ್ ಆಫ್ ಕರೆಂಟ್ ಅಂದ್ರೆ ದಟ್ ವಿಲ್ ಬಿ ಇನ್ ಅಪೋಸಿಟ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಾನಿಕ್ ಕರೆಂಟ್. ಅಂದ್ರೆ ಎಲೆಕ್ಟ್ರಾನ್ಸ್ ಯಾವ ಕಡೆ ಫ್ಲೋ ಆಗ್ತಿರ್ತಾವೆ ಅದ್ರದ ಅಪೋಸಿಟ್ ಡೈರೆಕ್ಷನ್ ದಾಗ ನಮಗೆ ಕನ್ವೆನ್ಷನಲ್ ಕರೆಂಟ್ ಇರ್ತದ್ರಿ. ಸೊ ಕನ್ವೆನ್ಷನಲ್ ಕರೆಂಟ್ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. ಕ್ಲಿಯರ್ ಅದರಿ? ಓಕೆ, ದಟ್ ಇಸ್ ಆಲ್ ಅಬೌಟ್ ಅರ್ಥಿಂಗ್ ಆಸ್ ವೆಲ್ ಆಸ್ ಗ್ರೌಂಡಿಂಗ್. Next ನೋಡ್ರಿ, electric potential due to a point charge. Electric potential due to a point charge. We know the formula of this. ಇದನ್ನ ಥಿಯರಿ ಒಳಗೆ ನಾವು ಡೆರೈವ್ ಮಾಡ್ಕೊಂಡಿದೀವಿ. ಸೊ ಇದರದ ಫಾರ್ಮುಲಾ ನೋಡ್ರಿ ಏನಾಗ್ತದೆ. ಪಾಯಿಂಟ್ ಚಾರ್ಜ್ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್. ಪಾಯಿಂಟ್ ಚಾರ್ಜ್ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ is given by V is equal to 1 by 4 pi epsilon naught 1 by 4 pi epsilon naught Q divided by R. This is the electric potential of a point charge. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಮಗೆ ಅದೊಂದು ಪಾಯಿಂಟ್ ಚಾರ್ಜ್ ಕ್ಯೂ ಅದ ಅಂತ ಇಟ್ಕೋರಿ. ಈ ಪಾಯಿಂಟ್ ಚಾರ್ಜ್ ಅದ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ನಾವು ಯಾವುದೋ ಒಂದು ಪಾಯಿಂಟ್ ಒಳಗೆ ಬರೆದಿದ್ದೀವಿ. ಸೊ ಈ ಪಾಯಿಂಟ್ ನಮಗೆ ಆ ಚಾರ್ಜ್ ದಿಂದ ಎಷ್ಟು ದೂರ ಅದಪ್ಪ ಅಂದ್ರೆ R ಡಿಸ್ಟೆನ್ಸ್ ಒಳಗೆ ಅದರಿ, ರೈಟ್? ಸೊ ಈ ಪಾಯಿಂಟ್ ಒಳಗೆ ನಮಗೆ ಪೊಟೆನ್ಶಿಯಲ್ ಎಷ್ಟು ಇರ್ತದ್ರಿ? ದಿಸ್ ಮಚ್ ವಿಲ್ ಬಿ ದ ಪೊಟೆನ್ಶಿಯಲ್ ಇನ್ ದಿಸ್ ಪಾಯಿಂಟ್, ರೈಟ್? ಓಕೆ, ಈಗ ನೋಡ್ರಿ, ಇದನ್ನ ಫಸ್ಟ್ ಪಾಯಿಂಟ್ ಅಂತ ತಗೋತೀನಿ. ಈ ಪಾಯಿಂಟ್ ಒಳಗಿಂದ ಪೊಟೆನ್ಶಿಯಲ್ ನಾವು V1 ಅಂತ ಬರ್ಕೊಳ್ಳೋಣ. ಇದನ್ನ ಸೆಕೆಂಡ್ ಪಾಯಿಂಟ್ ಅಂತ ತಗೋತೀನಿ. ಇದ್ರೊಳಗಿಂದ ಪೊಟೆನ್ಶಿಯಲ್ ನಾವು V2. ಇದನ್ನ ಥರ್ಡ್ ಪಾಯಿಂಟ್ ಅಂತ ತಗೋತೀನಿ. ಇದ್ರೊಳಗಿಂದ ಪೊಟೆನ್ಶಿಯಲ್ V3. ಸೊ ನಮ್ಗೆ ಏನಾಗ್ತದ್ರಿ, V1 ಏನಿರ್ತದಲ್ಲ ಇಟ್ ವಿಲ್ ಬಿ ಗ್ರೇಟರ್ ದನ್ V2. V2 ಏನಿರ್ತದಲ್ಲ ಇಟ್ ವಿಲ್ ಬಿ ಗ್ರೇಟರ್ ದನ್ V3. ಇಟ್ ಮೀನ್ಸ್ ಆಸ್ ವಿ ಮೂವ್ ಫಾರ್ ಅವೇ ಫ್ರಮ್ ದ ಚಾರ್ಜ್ ದ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಗೋಸ್ ಆನ್ ರೆಡ್ಯೂಸಿಂಗ್. ಅಂದ್ರೆ ಈ ಡಿಸ್ಟೆನ್ಸ್ ನಮಗೆ ಹೆಚ್ಚಾಕೋತ್ ಹೋಯ್ತಪ್ಪ ಅಂತಂದ್ರೆ ಪೊಟೆನ್ಶಿಯಲ್ ನಮಗೆ ರೆಡ್ಯೂಸ್ ಆಕೋತ್ ಹೋಗ್ತದ್ರಿ. ಯು ಕ್ಯಾನ್ ಪುಟ್ ಇಟ್ ಇನ್ ದಿಸ್ ವೇ ಆಲ್ಸೋ ಆರ್ ಯು ಕ್ಯಾನ್ ಪುಟ್ ಇಟ್ ಇನ್ ದಿಸ್ ವೇ ಆಲ್ಸೋ. ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ ಇರೋದ್ರಿಂದ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ದಾಗ ಇರ್ತದೆ.
in the direction of electric field, potential goes on reducing. Right? ಈಗ ನಾ ಸಪೋಸ್ ಫೋರ್ತ್ ಪಾಯಿಂಟ್ ಇಲ್ಲಿ ತಗೊಂಡು ಅಂತ ಇಟ್ಕೋರಿ, ಈ ಫೋರ್ತ್ ಪಾಯಿಂಟ್ ದಾಗಿಂದ ಪೊಟೆನ್ಶಿಯಲ್ ನಮಗೆ ಫಸ್ಟ್ ಪಾಯಿಂಟ್ ದಾಗಿಂದ ಪೊಟೆನ್ಶಿಯಲ್ ಕಿಂತನೂ ಜಾಸ್ತಿ ಇರ್ತದೆ. If you move close to the point charge, potential increases. If you move away from the point charge, potential decreases. Right? Okay. So ಈ potential ಮತ್ತೆ distance ನಡುವಿನ ರಿಲೇಷನ್ ನಾವು ಈ ತರ ತೋರಿಸ್ತೀವಿ. We show it like this: potential versus distance. Okay, potential goes on decreasing as the distance goes on increasing. Then what is the potential exactly at the location of the charge? ಆ ಚಾರ್ಜ್ ಯಾವ ಪಾಯಿಂಟ್ ದಾಗ ಐತೆ ಅದ ಪಾಯಿಂಟ್ ದಾಗ ಅದರ ಪೊಟೆನ್ಶಿಯಲ್ ಎಷ್ಟ್ರಿ? At the location of the charge, at the location of charge. So charge ಯಾವ ಪಾಯಿಂಟ್ ದಾಗ ಐತಿ ಅದ ಪಾಯಿಂಟ್ ಒಳಗೆ ನಮಗೆ ಪೊಟೆನ್ಶಿಯಲ್ ಎಷ್ಟು ಇರ್ತದಪ್ಪ ಅಂತಂದ್ರೆ ಇಟ್ ಇಸ್ ನಾಟ್ ಡಿಫೈನ್ಡ್. ಅದು ಇನ್ಫೈನೈಟ್ ಪೊಟೆನ್ಶಿಯಲ್ ನಮಗೆ ಆ ಪಾಯಿಂಟ್ ಒಳಗೆ ಇರ್ತದ್ರಿ. ಇನ್ಫೈನೈಟ್ ಹೆಂಗೆ? ಯಾಕಂದ್ರೆ ಆರ್ ನಮಗೆ 0 ಆಗ್ತದೆ, ಇಟ್ ವಿಲ್ ಬಿಕಮ್ ಇನ್ಫೈನೈಟ್. Right? At the location of the charge. Right? That is all about the electric potential due to a point charge. Now we'll see a question on this electric potential due to a point charge. ಇಲ್ಲ ನೋಡ್ರಿ, ನಮ್ಗೆ ಏನು ಹೇಳಿದ್ದಾರೆ? 3 charges minus capital Q, minus Q and 2Q are placed at the vertex of equilateral triangle of side of length capital L. If potential at center is 0, then the correct relation is. Center ದಾಗಿಂದ potential 0 ಅಂದಾರ್ರಿ. Geometrical figure ಯಾವ್ದು ಕೊಟ್ಟಿದ್ದಾರೆ? Equilateral triangle ಅಂದಾರ್ರೆ. Geometrical figure equilateral triangle. Okay, let me take a equilateral triangle here. ಇಲ್ಲಿ ಒಂದು ನಾ equilateral triangle ತಗೋತೀನಿ. ಈಗ ನೋಡ್ರಿ, ಈ equilateral triangle ದ ವರ್ಟೆಕ್ಸ್ ಮೇಲೆ ನಮಗೆ 3 ಚಾರ್ಜಸ್ ಇಟ್ಕೊಂಡಿದ್ದಾರೆ. ಲೆಟ್ ದಿಸ್ ಬಿ ಮೈನಸ್ ಕ್ಯೂ, ಇದು ನಮಗೆ ಮೈನಸ್ ಸ್ಮಾಲ್ ಕ್ಯೂ, ಅಂಡ್ ದಿಸ್ ಇಸ್ ಪ್ಲಸ್ 2q. These many charges are here. Next, what they have told, at the center of this triangle ಏನದಲ್ಲ ಅದ್ರೊಳಗೆ ನಮಗೆ ಸೆಂಟರ್ ಒಳಗೆ ನಮಗೆ ಪೊಟೆನ್ಶಿಯಲ್ ಎಷ್ಟದಪ್ಪ ಅಂದ್ರೆ 0 ಅದ ಅಂತ ಹೇಳಿದ್ದಾರೆ. ಕರೆಕ್ಟ್? ನೋಡ್ರಿ, ಆಲ್ ದ ಚಾರ್ಜಸ್ ವಿಲ್ ಬಿ ಅಟ್ ದ ಸೇಮ್ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಆಫ್ ದ ಟ್ರಯಾಂಗಲ್. ಯಾಕಂದ್ರೆ ಇದು ಇಕ್ವಿಲಾಟರಲ್ ಟ್ರಯಾಂಗಲ್ ಅದರಿ. ಸೊ ಎಲ್ಲಾ ಕಾರ್ನರ್ಸ್ ಆಗಿ ಇರುವಂತ ಚಾರ್ಜಸ್ ಏನಿರ್ತಾವಲ್ಲ, ದೇ ವಿಲ್ ಬಿ ಅಟ್ ದ ಸೇಮ್ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಆಫ್ ದ ಟ್ರಯಾಂಗಲ್. ಇನ್ನ ಈ ಲೆಂತ್ ಆಫ್ ದ ಟ್ರಯಾಂಗಲ್ ನಮಗೆ ಎಷ್ಟು, ಸೈಡ್ಸ್ ಆಫ್ ದ ಟ್ರಯಾಂಗಲ್ ದ ಲೆಂತ್ ನಮ್ಗೆ ಎಷ್ಟು ಕೊಟ್ಟಿದಾರಪ್ಪ ಅಂದ್ರೆ ಈಕ್ವೇಶನ್ ಒಳಗೆ ಎಲ್ ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆ, ಇಟ್ ಇಸ್ ಎಲ್. ನೋಡ್ರಿ, ಲೆಟ್ ಅಸ್ ಟೇಕ್ ದಿಸ್ ಡಿಸ್ಟೆನ್ಸ್ ಆಸ್ ಆರ್. ಇದು ಆರ್ ಆದ್ರೆ ಇದು ಆರ್ ಇರ್ಬೇಕು, ಇದು ಆರ್ ಇರ್ಬೇಕು. ಇವೆಲ್ಲ ಈಕ್ವಲ್ ಇರ್ತಾವ್ರೆ ಸೆಂಟರ್ ದಿಂದ ಹಿಡ್ಕೊಂಡು. ಆಮೇಲೆ ಇದು ಆರ್ ಎಷ್ಟು ಇರ್ತದಪ್ಪ ಅಂತಂದ್ರೆ ನಿಮ್ಗೆ ಈ ಕ್ವೆಶನ್ ದಾಗ ಯೂಸ್ ಆಗಂಗಿಲ್ಲ, ಬಟ್ ನಿಮ್ಗೆ ಎಲ್ಲೋ ಒಂದ್ ಕಡೆ ಯೂಸ್ ಆಗ್ಬೋದು. ಸೊ ಆರ್ ಇಸ್ ಈಕ್ವಲ್ ಟು, ನೋಡ್ರಿ, ಇಟ್ ವಿಲ್ ಬಿ ಎಲ್ ಡಿವೈಡೆಡ್ ಬೈ √3. ದಿಸ್ ಮಚ್ ವಿಲ್ ಬಿ ದ ಡಿಸ್ಟೆನ್ಸ್ ಆಫ್ ಎನಿ ವರ್ಟೆಕ್ಸ್ ಆಫ್ ಈಕ್ವಿಲಾಟರಲ್ ಟ್ರಯಾಂಗಲ್ ಫ್ರಮ್ ದ ಸೆಂಟ್ರಾಯ್ಡ್ ಆಫ್ ದ ಟ್ರಯಾಂಗಲ್. ಕರೆಕ್ಟ್? ಓಕೆ, ಎಲ್ ಅಂದ್ರೆ ಸೈಡ್ ಆಫ್ ದ ಟ್ರಯಾಂಗಲ್ ರೇ. ಓಕೆ, ವಿಲ್ ಮೂವ್ ಆನ್ ಟು ದ ಕ್ವೆಶನ್. ಈಗ ನೋಡ್ರಿ, ಸೆಂಟರ್ ಪಾಯಿಂಟ್ ಒಳಗ್ರಿ ಇದೇನ್ ನಮಗೆ ಸೆಂಟರ್ ಆಫ್ ದ ಟ್ರಯಾಂಗಲ್ ಅದ. ಈ ಪಾಯಿಂಟ್ ಒಳಗೆ ನಮ್ಗೆ ಎಷ್ಟು ಪೊಟೆನ್ಶಿಯಲ್ಸ್ ಇರ್ತಾವ್ರಿ? ಸಿ, ಯಾವುದೋ ಒಂದು ಪಾಯಿಂಟ್ ಒಳಗೆ ಎಷ್ಟು ಪೊಟೆನ್ಶಿಯಲ್ಸ್ ಇರ್ತಾವಪ್ಪ ಅಂದ್ರೆ ಅದ್ರ ಸರೌಂಡಿಂಗ್ ಒಳಗೆ ಎಷ್ಟು ಚಾರ್ಜಸ್ ಪ್ರೆಸೆಂಟ್ ಇರ್ತಾವ. ಅದು ಪಾಸಿಟಿವ್ ಇರ್ಲಿ ನೆಗೆಟಿವ್ ಇರ್ಲಿ, ಡಸಂಟ್ ಮ್ಯಾಟರ್. ಹೌ ಮೆನಿ ಚಾರ್ಜಸ್ ವಿಲ್ ಬಿ ಇನ್ ಇಟ್ ಸರೌಂಡಿಂಗ್, ದೋಸ್ ಮೆನಿ ಪೊಟೆನ್ಶಿಯಲ್ಸ್ ವಿಲ್ ಬಿ ಇನ್ ದಟ್ ಪಾಯಿಂಟ್. If there are positive charges, there will be positive potential. If there are negative charges, there will be negative potential. Right? ನೋಡ್ರಿ, ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಎಲೆಕ್ಟ್ರಿಕ್ ಫೋರ್ಸ್ ಇಕ್ವೇಶನ್ಸ್ ಒಳಗೆ ನಾವು ವಿ ನೆವರ್ ಯೂಸ್ಡ್ ದ ಸೈನ್ ಆಫ್ ದ ಚಾರ್ಜಸ್, ಪೊಲಾರಿಟಿ ಆಫ್ ಚಾರ್ಜಸ್ ನಾವು ಯೂಸ್ ಮಾಡ್ತಿರ್ಲಿಲ್ಲ. ನಾವು ಡೈರೆಕ್ಟ್ಲಿ ಪೊಲಾರಿಟಿ ಬೇಸಿಸ್ ಮೇಲೆ ಫೀಲ್ಡ್ ಮತ್ತು ಫೋರ್ಸ್ ದ ಡೈರೆಕ್ಷನ್ಸ್ ಹಾಕೊಂತಿದ್ವಿ. ಬಟ್ ಪೊಟೆನ್ಶಿಯಲ್ ಬಂದಾಗ ಪೊಟೆನ್ಶಿಯಲ್ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ, ಇದಕ್ಕೆ ಡೈರೆಕ್ಷನ್ ಇರೋದಿಲ್ಲ. ಸೊ ಹಿಂಗಾಗಿ ಪಾಸಿಟಿವ್ ಚಾರ್ಜ್ ಪೊಟೆನ್ಶಿಯಲ್ ನೀವು ಪಾಸಿಟಿವ್ ಅಂತ ತಗೋಬೇಕು, ನೆಗೆಟಿವ್ ಚಾರ್ಜ್ ಪೊಟೆನ್ಶಿಯಲ್ ನೀವು ನೆಗೆಟಿವ್ ಅಂತ ತಗೋಬೇಕು. ಕ್ಲಿಯರ್ ಅದರಿ? ಓಕೆ, ನೆಕ್ಸ್ಟ್ ನೋಡ್ರಿ. ಈಗ ಈ ಪಾಯಿಂಟ್ ಓ ಒಳಗೆ ನಮ್ಗೆ ಎಷ್ಟು ಪೊಟೆನ್ಶಿಯಲ್ಸ್ ಇರ್ತಾವ? ಹೌ ಮೆನಿ ಚಾರ್ಜಸ್ ಆರ್ ಇನ್ ಇಟ್ ಸರೌಂಡಿಂಗ್? 1 2 3 ಚಾರ್ಜಸ್ ಆರ್ ದೇರ್. ದಟ್ಸ್ ವೈ ದೇರ್ ವಿಲ್ ಬಿ 3 potentials at that point. So potential at point O will be the sum of potential due to minus q charge plus potential due to minus q charge plus potential due to plus 2q charge. ಈ ಮೂರು ಚಾರ್ಜಸ್ ಒಂದೊಂದು ಪೊಟೆನ್ಶಿಯಲ್ ಅಲ್ಲಿ ಇರ್ತದ್ರಿ. ಕರೆಕ್ಟ್? ಓಕೆ, ನೆಕ್ಸ್ಟ್ ನೋಡ್ರಿ, ಇದು ನಮಗೆ 0 ಆಯ್ತ್ರಿ. ಇವೆಲ್ಲತ್ರೊಳಗೆ ನಾವು ಈಗ ಪಾಯಿಂಟ್ ಚಾರ್ಜ್ ಪೊಟೆನ್ಶಿಯಲ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. 1/4πε0 q ಡಿವೈಡೆಡ್ ಬೈ 1/4πε0 ಎಲ್ಲದಕ್ಕೂ ಕಾಮನ್ ಆಯ್ತ್ರಿ. ಅದನ್ನ ಕೆ ಅಂತ ಬರ್ಕೋತೀನಿ. ಕೆ ಅಂದ್ರೆ 1/4πε0 ಅದನ್ನ ಕಾಮನ್ ತಗೋತೀನಿ. ಇನ್ ನೋಡ್ರಿ, ಈ ಚಾರ್ಜ್ ಪೊಟೆನ್ಶಿಯಲ್ ನ ಬರಿಬೇಕಾದ್ರೆ ಆ ಚಾರ್ಜ್ ಅದ್ರ ಪೊಲಾರಿಟಿ ಬರೀರಿ ಡಿವೈಡೆಡ್ ಬೈ ಅದ್ರ ಡಿಸ್ಟೆನ್ಸ್ ರೀ. ಡಿಸ್ಟೆನ್ಸ್ ಇಸ್ ಸ್ಮಾಲ್ ಆರ್. ರೈಟ್? ನೆಕ್ಸ್ಟ್ ಸೆಕೆಂಡ್ ಚಾರ್ಜ್ ನೋಡ್ರಿ, ಸೆಕೆಂಡ್ ಚಾರ್ಜ್ ನಮಗೆ ಮೈನಸ್ ಕ್ಯೂ ಹೋದ್ರೆ, ಸೊ ಇಲ್ಲಿ ಆಕ್ಚುಲಿ ಪ್ಲಸ್ ಏನಿರ್ತದಲ್ಲ ಅದು ನಮಗೆ ಈ ಚಾರ್ಜ್ ಮೈನಸ್ ಇದು ಮಲ್ಟಿಪ್ಲೈ ನಮಗೆ ಮೈನಸ್ ಬರ್ತದ್ರಿ. ಸೊ ಮೈನಸ್ ಕ್ಯೂ ಡಿವೈಡೆಡ್ ಬೈ ಆರ್. ನೆಕ್ಸ್ಟ್ ಥರ್ಡ್ ಚಾರ್ಜ್, ಇಟ್ ಇಸ್ ಪ್ಲಸ್ 2q ಡಿವೈಡೆಡ್ ಬೈ ಆರ್. ಡಿಸ್ಟೆನ್ಸ್ ಇಸ್ ಸೇಮ್, ಚಾರ್ಜಸ್ ಮಾತ್ರ ನಮಗೆ ಚೇಂಜ್ ಆಗೋದು ಹೋಗ್ತವೆ. ಸೊ ದಿಸ್ ವಿಲ್ ಬಿ 0 is equal to k divided by r into the bracket ನಂಗೆ ಬರ್ತದೆ minus q plus 2q ಅಂತ ನಮ್ಗೆ ಬರ್ತದ್ರಿ. minus q plus 2q.
ಓಕೆ ಕೆ ಬೈ ಆರ್ ನ ಈ ಕಡೆ ತಗೊಂಡ್ರೆ ಇದು ಮತ್ತೆ ನಮಗೆ 0 ಐತೆ ಈಕ್ವಲ್ ಟು ನಮ್ಗೆ ಏನ್ ಬಂತ್ರಿ ಮೈನಸ್ ಕ್ಯೂ ಪ್ಲಸ್ 2q ಅಂತಂದ್ರೆ ಇದು ಎಷ್ಟು ಬಂತ್ರಿ ಪ್ಲಸ್ ಕ್ಯೂ. ಸೊ ವಾಟ್ ಐ ವಿಲ್ ಗೆಟ್ q is equal to small q. Minus q na ikkade togotini, q is equal to small q. This is the relation between capital Q and small q. Then which option is correct? Option A is correct. We'll move on to the next question then. So next question notary. What is the electric potential at a distance of 9 cm from 3 nanocoulomb? Illa nodri idu KCET ಒಳಗೆ previously appeared question ade. This is the question which has appeared in KCET probably in 2014. Okay, so what they have given the distance, they have given the charge. Distance ಕೊಟ್ಟಿದ್ದಾರೆ, charge ಕೊಟ್ಟಿದ್ದಾರೆ, ನಮಗೆ electric potential ಕೇಳ್ತಾರೆ. ಅಂದ್ರೆ point charge ದ electric potential ಕೇಳ್ತಾರೆ. Simplest question ಅದ ರೀ, right? So ಈಗ V is equal to ನಮಗೆ point charge ದ potential formula 1/4 q by r ಅದ. So I will write it as 9 into 10 raised to 9. How much is the charge? 3 nanocoulomb. 3 into 10 raised to minus 9 divided by what is the distance? 9 centimeter distance adare. Adanna meter olaga barkotini. 9 into 10 raised to minus 2. Okay, plus 9 minus 9, 10 raised to plus 9 minus 9 will get cancelled. 9 and 9 will get cancelled. 10 raised to minus 2 mag bandre namge ಎಷ್ಟು ಆಯ್ತು 300 volts ಆಯ್ತು. This much has to be the potential at that point. Okay, that is all about the potential due to a point charge. Point charge is potential ನಮಗೆ ಇಷ್ಟ ಅದ ರೀ. See, we have learnt about the potential as well as work done now. Right? Point charge the potential ಮತ್ತು work done ನಾವೀಗ ನೋಡ್ಕೊಂಡಿದ್ವಿ. In next video, we'll learn about electric potential due to a dipole. Keep watching the channel. Thank you.